ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಜಲಂಧರೋಪಾಖ್ಯಾನದಲ್ಲಿ ರುದ್ರಸೇನಾ ಪರಾಭವ ವರ್ಣನವೆಂಬ 18ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾರದನು ಹೇಳುತ್ತಾನೆ, ಜಲಂಧರನು ಅದನ್ನು ಆಲಿಸಿ ಕ್ರೋಧ ಕೋಪಾವೇಶದಿಂದ ಅಕುಲಗೊಂಡು ಕೋಟಿ ಕೋಟಿ ದೈತ್ಯರಿಂದ ಪರಿವೃತನಾಗಿ ಬೇಗ ಬೇಗನೆ ಹೊರಹೊರಟನು. ಅವನ ಮುಂಗಡೆ ಶುಕ್ರನಿದ್ದನು, ದೃಷ್ಟಿ ಪಥದಲ್ಲಿ ರಾಹುವಿದ್ದನು. ಅವನ ಕಿರೀಟವು ವೇಗದಿಂದ ಅಲುಗಿ ಭೂಮಿಯ ಮೇಲೆ ಬಿದ್ದಿತು. ಆಗಲ ದೈತ್ಯೇಂದ್ರನ ದೈತ್ಯ ಸೈನ್ಯಗಳಿಂದ ಆವರಿಸಲ್ಪಟ್ಟ ನೂರಾರು ವಿಮಾನಗಳಿಂದ ಆಕಾಶವು ಮಳೆಗಾಲದಲ್ಲಿ ಮೋಡಗಳಿಂದ ತುಂಬಿದ್ದರೆ ಹೇಗೋ ಹಾಗೆ ಪ್ರಕಾಶಿಸಿತು. ಅವನ ಅವ ಆಗಿನ ಉದ್ವೇಗವನ್ನು ಕಂಡು ಇಂದ್ರನೇ ಮೊದಲಾದ ದೇವತೆಗಳು ಆ ದೈತ್ಯನಿಗೆ ಕಾಣಿಸಿಕೊಳ್ಳದಂತೆ ಶೂಲಪಾಣಿಯ ಸಮೀಪಕ್ಕೆ ಹೋಗಿ ವಿಜ್ಞಾಪಿಸಿಕೊಂಡರು. ದೇವತೆಗಳು ಹೇಳುತ್ತಾರೆ, ಪರಮೇಶ್ವರ, ದೇವತೆಗಳಿಗೆ ಬಂದಿರುವ ಈ ಆಪತ್ತನ್ನು ನೀನು ಅರಿಯದಿರುವುದು ಹೇಗೆ? ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆ ಸಾಗರ ನಂದನನನ್ನು ವಧಿಸು. ನಾರದನು ಹೇಳುತ್ತಾನೆ, ಈ ಪ್ರಕಾರವಾಗಿ ನುಡಿದ ದೇವತೆಗಳ ಮಾತನ್ನು ಆಲಿಸಿ ವೃಷಭಧ್ವಜನು ನಕ್ಕು ಮಹಾವಿಷ್ಣುವನ್ನು ಕರೆದು ಈ ವಚನವನ್ನು ಹೇಳಿದನು. ಈಶ್ವರನು ಹೇಳುತ್ತಾನೆ, ಎಲೈ ವಿಷ್ಣುವೆ, ಯುದ್ಧದಲ್ಲಿ ನೀನು ಜಲಂಧರನನ್ನು ವಧಿಸಲಿಲ್ಲಬೇಕೆ? ವೈಕುಂಠವನ್ನು ತೊರೆದು ಅವನ ಮನೆಗೆ ನೀನು ಹೋದೆಯಲ್ಲ, ಅದೇಕೆ ಎಂದು ಕೇಳಿದನು. ಆ ಮಾತಿಗೆ ವಿಷ್ಣುವು ಇಂತೆಂದನು, ಅವನು ನಿನ್ನ ಅಂಶದಿಂದ ಹುಟ್ಟಿದವನಾದುದರಿಂದಲೂ ಲಕ್ಷ್ಮಿಗೆ ಅವನಲ್ಲಿರುವ ಭ್ರಾತೃತ್ವದಿಂದಲೂ ನಾನು ಯುದ್ಧದಲ್ಲಿ ಅವನನ್ನು ಕೊಲ್ಲಲಿಲ್ಲ. ಈ ದಾನವನನ್ನು ನೀನು ಕೊಲ್ಲು ಎಂದನು. ಅದಕ್ಕೆ ಈಶ್ವರನು, ಮಹಾ ತೇಜಸ್ವಿಯೇ, ಇವನನ್ನು ಈ ಶಸ್ತ್ರಾಸ್ತ್ರಗಳಿಂದ ಕೊಲ್ಲಲಾಗುವುದಿಲ್ಲ. ದೇವತೆಗಳು ನೀನು ನಿಮ್ಮ ನಿಮ್ಮ ತೇಜಸ್ಸಿನ ಒಂದೊಂದು ಅಂಶವನ್ನು ಶಸ್ತ್ರಾಸ್ತ್ರವಾಗಿ ನನಗೆ ಕೊಡಿರಿ ಎಂದು ಮರುನುಡಿದನು. ನಾರದನು ಹೀಗೆ ಹೇಳಿದನು. ಅನಂತರವೇ ವಿಷ್ಣುವೇ ಮೊದಲಾದ ದೇವತೆಗಳು ತಮ್ಮ ತಮ್ಮ ತೇಜಸ್ಸುಗಳನ್ನು ಕೊಟ್ಟರು. ಅವೆಲ್ಲವೂ ಒಟ್ಟುಗೂಡಿದ್ದನ್ನು ಕಂಡು ಈಶ್ವರನು ತನ್ನ ತೇಜಸ್ಸನ್ನು ಹೊರಬಿಟ್ಟನು. ಮಹಾದೇವನು ಆ ತೇಜಸ್ಸಿನಿಂದ ಉತ್ತಮವಾದ ಜ್ವಾಲಾಮಾಲೆಗಳಿಂದ ಅತಿ ಭೀಷಣವಾದ ಸುದರ್ಶನವೆಂಬ ಚಕ್ರವೊಂದನ್ನು ನಿರ್ಮಿಸಿದನು. ಅದಕ್ಕಾಗಿ ಮಿಕ್ಕ ತೇಜಸ್ಸಿನಿಂದ ಹರಿಯು ವಜ್ರಾಯುಧವನ್ನು ಮಾಡಿಕೊಂಡನು. ಅಷ್ಟರಲ್ಲಿ ಕೈಲಾಸದ ತಲ ಪ್ರದೇಶದಲ್ಲಿ ಜಲಂಧರನು ಕಾಣಿಸಿಕೊಂಡನು. ಆನೆ, ಕುದುರೆ, ರಥ, ಕಾಲಾಳುಗಳು ಕೋಟಿ ಕೋಟಿಗಳಿಂದ ಅವನು ಪರಿವೃತನಾಗಿದ್ದನು. ಅವನನ್ನು ಕಂಡು ದೇವತೆಗಳೆಲ್ಲರೂ ಕಾಣಿಸಿಕೊಳ್ಳದಂತೆ ತಾವು ಬಂದಂತೆಯೇ ಹೊರಟು ಹೋದರು. ನಂದಿ, ಗಜಮುಖ, ಕುಮಾರಸ್ವಾಮಿ ಮೊದಲಾದ ಗಣಗಳೆಲ್ಲರೂ ಶಿವನ ಆಜ್ಞೆಯಿಂದ ಅತಿ ತ್ವರಿತವಾಗಿ ಯುದ್ಧಕ್ಕೆ ಸಜ್ಜಾಗಿ ನಿಂತರು. ಯುದ್ಧಮತ್ತರಾದ ಆ ಗಣಗಳು ಕೈಲಾಸದಿಂದ ಇಳಿದು ಬಂದರು. ಬಳಿಕ ಕೈಲಾಸದ ತಪ್ಪಲು ಪ್ರದೇಶದಲ್ಲಿ ಪ್ರಮಥಾಧಿಪರಿಗೂ ದೈತ್ಯರಿಗೂ ಯುದ್ಧವು ನಡೆಯಿತು. ಅವರಲ್ಲಿ ಘೋರವಾದ ಶಸ್ತ್ರಾಸ್ತ್ರಗಳು ವಿಜೃಂಭಿಸಿರುವವು. ಬೇರಿ, ಮೃದಂಗ, ಶಂಖಾದಿಗಳ ಧ್ವನಿಗಳಿಂದಲೂ ವೀರರ ಗರ್ಜನೆಯಿಂದಲೂ ರಣಾಂಗಣವು ತುಂಬಿ ಹೋಯಿತು. ಆನೆ, ಕುದುರೆ, ರಥಗಳ ಶಬ್ದಗಳಿಂದ ನಾದಿತವಾಗಿ ಭೂಮಿಯು ಕಂಪಿಸಿತು. ಶಕ್ತಿ, ತೋಮರ, ಬಾಣಸಮೂಹ, ಮುಸಲ, ಪ್ರಾಸ, ಪಟ್ಟಿಷ ಮೊದಲಾದವುಗಳಿಂದ ತುಂಬಿ ಆಕಾಶವು ಉಲ್ಕೆಗಳಿಂದ ಆವರಿಸಲ್ಪಟ್ಟಿತೋ ಎಂಬಂತೆ ರಂಜಿಸಿತು. ಹತವಾಗಿ ಬಿದ್ದ ಆನೆ, ಕುದುರೆ, ಕಾಲಾಳುಗಳಿಂದ ಭೂಮಿಯು ವಜ್ರಾಯುಧದ ಏಟಿಗೆ ಸಿಕ್ಕಿದ ಪರ್ವತ ಶಿಖರಗಳ ತುಂಡುಗಳಿಂದ ತುಂಬಿತೋ ಎಂಬಂತೆ ಕಾಣುತ್ತಿತ್ತು. ಪ್ರಮಥರಿಂದ ಹೊಡೆಯಲ್ಪಟ್ಟ ದೈತ್ಯ ಸಮೂಹಗಳಿಂದಲೂ ದೈತ್ಯರಿಂದ ಹೊಡೆಯಲ್ಪಟ್ಟ ಶಿವಗಣಗಳಿಂದಲೂ ಹೊರ ಚೆಲ್ಲಿದ ನೆಣ, ರಕ್ತ, ಮಾಂಸಗಳ ಕೆಸರಿನಿಂದ ಭೂಮಿಯು ಅಗಮ್ಯವಾಯಿತು. ಪ್ರಮಥರಿಂದ ಯುದ್ಧದಲ್ಲಿ ಹತರಾದ ದೈತ್ಯ ಸಮೂಹಗಳನ್ನು ಮೃತ ಸಂಜೀವಿನಿಯ ಬಲದಿಂದ ಭಾರ್ಗವನು ಮತ್ತೆ ಮತ್ತೆ ಬದುಕಿಸುತ್ತಿದ್ದನು. ಹಾಗೆ ಮಾಡುತ್ತಿದ್ದ ಆತನನ್ನು ಕಂಡು ಗಣಗಳೆಲ್ಲರೂ ವ್ಯಾಕುಲಗೊಂಡರು. ಭಯಾನ್ವಿತರಾಗಿ ಶುಕ್ರನು ಮಾಡುತ್ತಿದ್ದುದನ್ನೆಲ್ಲ ದೇವದೇವನಿಗೆ ಅರಿಕೆ ಮಾಡಿದರು. ಆಗ ರುದ್ರನ ಮುಖದಿಂದ ತಾಲವೃಕ್ಷದಂತಿರುವ ಕಾಲುಗಳು, ಗುಹೆಯಂತಿರುವ ಬಾಯಿಯು, ಮರಗಳನ್ನು ಒತ್ತಿ ಪೀಡಿಸುತ್ತಿರುವ ಸ್ತನಗಳು ಉಳ್ಳವಳಾಗಿ ಅತ್ಯಂತ ಭಯಂಕರಳಾದ ಕೃತ್ಯೆಯು ಉದ್ಭವಿಸಿದಳು. ಅವಳು ಯುದ್ಧಭೂಮಿಗೆ ಹೋಗಿ ಮಹಾ ಅಸುರರನ್ನು ಭಕ್ಷಿಸುತ್ತಾ ಭಾರ್ಗವನನ್ನು ತನ್ನ ಭಗದಲ್ಲಿಟ್ಟುಕೊಂಡು ಆಕಾಶಕ್ಕೆ ನೆಗೆದು ಅದೃಶ್ಯಳಾಗಿ ಹೋದಳು. ಭಾರ್ಗವನನ್ನು ಹಾಗೆ ಹಾರಿಸಿಕೊಂಡು ಹೋದುದನ್ನು ಕಂಡು ಗಣಗಳೆಲ್ಲರೂ ಹರ್ಷಗೊಂಡರು. ಬಾಡಿದ ಮುಖವುಳ್ಳವರಾಗಿ ಯುದ್ಧದಲ್ಲಿ ಅತಿ ಮತ್ತರಾಗಿ ದೈತ್ಯ ಸೈನ್ಯವನ್ನು ಬಾಡದ ಮುಖವುಳ್ಳವರಾಗಿ ಯುದ್ಧದಲ್ಲಿ ಅತಿ ಮತ್ತರಾಗಿ ದೈತ್ಯ ಸೈನ್ಯವನ್ನು ಧ್ವಂಸ ಮಾಡಿದರು. ಆಗ ದೈತ್ಯರ ಸೇನೆಯು ಗಣಗಳ ಭಯದಿಂದ ನೊಂದು ವಾಯುವೇಗದಿಂದ ಹೊಡೆಯಲ್ಪಟ್ಟು ಚದರಿ ಬಿದ್ದ ಹುಲ್ಲು ರಾಶಿಯಂತೆ ಸೀಳಿ ಹೋಯಿತು. ಗಣ ಭಯದಿಂದ ಸೇನೆಯು ಭಗ್ನವಾದುದನ್ನು ಕಂಡು ಸೇನಾನಿಗಳಾದ ನಿಶುಂಭ ಮತ್ತು ಶುಂಭರು ಕಾಲನೇಮಿಯು ಕ್ರೋಧದಿಂದ ನುಗ್ಗಿ ನಡೆದರು. ಮಹಾಬಲರಾದ ಆ ಮೂವರು
ಮಳೆಗಾಲದ ಮೇಘಗಳಂತೆ ಶರವರ್ಷಗಳನ್ನು ಸುರಿಸುತ್ತಾ ಗಣಸೇನೆಯನ್ನು ನಿವಾರಣೆ ಮಾಡಿದರು. ಬಳಿಕ ಆ ದೈತ್ಯ ಶರ ಸಮೂಹಗಳು ಶಲಭಗಳ ಪಡೆಗಳಂತೆ ಸರ್ವ ದಿಕ್ಕುಗಳಲ್ಲೂ ಹರಡಿ ಆಕಾಶ ಮಾರ್ಗವನ್ನು ತಡೆಗಟ್ಟಿದವು. ಗಣಸೇನೆಯನ್ನು ನಡುಗಿಸಿದವು. ಗಣಗಳು ನೂರಾರು ಬಾಣಗಳಿಂದ ಇರಿಯಲ್ಪಟ್ಟು ರಕ್ತದ ಮಳೆಯನ್ನು ಸುರಿಸುತ್ತಾ ವಸಂತ ಕಾಲದ ಮುತ್ತುಗದಂತೆ ಕಾಣುತ್ತಾ ಏನೂ ಅರಿಯದವರಾದರು. ಗಣಗಳಲ್ಲಿ ಕೆಲವರು ಬಿದ್ದರು, ಕೆಲವರು ಬೀಳಿಸಲ್ಪಡುತ್ತಿದ್ದರು, ಕೆಲವರು ಚಿನ್ನ ಭಿನ್ನರಾದರು. ಹೀಗಾಗಿ ಅವರೆಲ್ಲರೂ ಯುದ್ಧ ಭೂಮಿಯನ್ನು ತ್ಯಜಿಸಿ ವಿಮುಖರಾದರು. ಬಳಿಕ ತಮ್ಮ ಬಲವು ಭಗ್ನವಾದುದನ್ನು ಕಂಡು ನಂದಿ, ಲಂಬೋದರ ಮತ್ತು ಕಾರ್ತಿಕೇಯ ಈ ಮೂವರು ಕೋಪಗೊಂಡವರಾಗಿ ತ್ವರೆಯಿಂದ ಕೂಡಿ ದೈತ್ಯ ಶ್ರೇಷ್ಠರನ್ನು ತಡೆದು ನಿಲ್ಲಿಸಿ ನಿವಾರಣೆ ಮಾಡಿದರು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಾಹಾತ್ಮ್ಯದಲ್ಲಿ ಜಲಂಧರೋಪಾಖ್ಯಾನದಲ್ಲಿ ರುದ್ರಸೇನಾ ಪರಾಭವ ವರ್ಣನವೆಂಬ 18ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.